ಬೆಂಗಳೂರಿನ ಐ.ಟಿ.ಪಿ.ಎಲ್ ನಲ್ಲಿರುವ ಒಂದು ಚಿಕ್ಕ ಕಂಪನಿಯಲ್ಲಿ ನಡೆದ ಘಟನೆ ಇದು. ಈ ಕಂಪನಿಯಲ್ಲಿ ಅಂತಹ ಸೆಕ್ಯೂರಿಟಿ ವ್ಯವಸ್ಥೆ ಏನೂ ಇಲ್ಲ. ಸೌಂಡ್ ಕೇಳಿಸದ ಹಾಗೆ ಇರುವ ಬಾಗಿಲು ಮಾತ್ರ ಇದೆ. ಈಗ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಈ ಕಂಪನಿಯು ಮುಚ್ಚಲ್ಪಟ್ಟಿದೆ. ಅದರಲ್ಲಿ ಸುಮಾರು 6 ತಿಂಗಳ ಹಿಂದೆ ನಡೆದ ದೇಸಿ ಹುಡುಗಿಯರು ಮತ್ತು ಹುಡುಗರ ಗುಂಪು ಕಾಮದ ಕತೆ ಇದು. ನನ್ನ ಹೆಸರು ಮೇರಿ. ನಾನು ಇಂಜಿನಿಯರಿಂಗ್ ಓದು ಮುಗಿಸಿ ಬೆಂಗಳೂರು ಬಂದು ಈ ಕಂಪನಿಗೆ ಕೆಲಸಕ್ಕೆ ಸೇರಿದೆ. ನನ್ನ ಸ್ವಂತ ಊರು ಕೇರಳ ರಾಜ್ಯದಲ್ಲಿರುವ ಕಾಸರಗೋಡು. ನಾನು ಮತ್ತು ನನ್ನ ಸ್ನೇಹಿತೆಯರೆಲ್ಲರೂ ಒಂದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದು ಅಲ್ಲದೆ ಒಂದೇ ಹಾಸ್ಟೆಲ್ನಲ್ಲಿ ಉಳಿದುಕೊಂಡೆವು. ಲಂಬಗೆರೆ. ನನ್ನ ಫ್ರೆಂಡ್ಸ್ ಈ 3 ಜನ ಹುಡುಗಿಯರು ನನ್ನೊಡನೆ ಕೆಲಸ ಮಾಡುತ್ತಿದ್ದಾರೆ. ಅವರು ಕೆಲಸಕ್ಕೆ ನನಗಿಂತ ಮುಂಚೆಯೇ ಸೇರಿದ್ದರು. ಅವರ ಹೆಸರುಗಳು ಶೈನಿ, ರೀನಾ, ಮೋನಿಕಾ. ನಮಗೆ ಕೆಲಸದಲ್ಲಿ ಯಾವ ತೊಂದರೆಯೂ ಇರಲಿಲ್ಲ. ಆದರೆ ನಮ್ಮ ಬಾಲ್ಯ ಸ್ನೇಹಿತೆಯರೆಲ್ಲರೂ ಮದುವೆಯಾಗಿ ಈಗ ಮಕ್ಕಳು ಹೆತ್ತು ಬಾಳುತ್ತಿದ್ದಾರೆ. ಆದರೆ ನಮಗೆ ಇನ್ನೂ ಆ ಸುಖ ಸಿಗಲಿಲ್ಲ ಎಂಬ ಒಂದು ಸಮಸ್ಯೆ. ನಾವು 4 ಜನ ನನ್ನ ಲ್ಯಾಪ್ಟಾಪ್ನಲ್ಲಿ ಬ್ಲೂ ಫಿಲಂ ಡೌನ್ಲೋಡ್ ಮಾಡಿ ನೋಡಿ ಆನಂದ ಪಡುತ್ತಿದ್ದೆವು. ನಮಗೆ ಚೂಲು ಹತ್ತಿದಾಗ ಕ್ಯಾರೆಟ್, ಮೂಲಂಗಿ, ಬದನೆಕಾಯಿ ಇತ್ಯಾದಿಗಳನ್ನು ನಮ್ಮ ತುಲ್ಲುಗಳಿಗೆ ತುರುಕಿ ಆನಂದ ಪಡುತ್ತಿದ್ದೆವು. ನನಗೆ ಮತ್ತು ರೀನಾಗೆ ಇನ್ನೂ ಯಾವ ಬಾಯಲ್ ಫ್ರೆಂಡ್ ಸಹ ಇಲ್ಲ. ಶೈನಿ ಮತ್ತು ಮೋನಿಕಾಗೆ ಸುಮಾರು ಬಾಯಲ್ ಫ್ರೆಂಡ್ಸ್ ಇದ್ದಾರೆ. ಇವರುಗಳು ಆಗಾಗ ಡೇಟಿಂಗ್ ಹೋಗಿ ಸುಮಾರು ಬಾರಿ ಕೇಳಿಸಿಕೊಂಡಿದ್ದಾರೆ. ಒಂದು ದಿನ ನಮ್ಮ ಕಂಪನಿಯ ಆಪ್ಸ್ ಮ್ಯಾನೇಜರ್ ರಜಾ ಹಾಕಿದ್ದರು. ರಿಲೀವಿಂಗ್ ಮ್ಯಾನೇಜರ್ ಆಗಿ ಶೈನಿ ಕೆಲಸ ಮಾಡುತ್ತಿದ್ದಳು. ಪೆಂಡಿಂಗ್ ಕೆಲಸಗಳನ್ನು ನಾವು ಹಿಂದಿನ ದಿನವೇ ಮುಗಿಸಿದ್ದೆವು. ಇದರಿಂದಾಗಿ ದೇಸಿ ಹುಡುಗಿಯರು ಆದ ನಮಗೆ ತುಂಬಾ ಖುಷಿಯಾಯಿತು. ಸೆಕ್ಯೂರಿಟಿಗೆ ಶೈನಿ ಮತ್ತು ಮೋನಿಕಾ ದುಡ್ಡು ಕೊಟ್ಟು ಇಂದು ಖುಷಿಯಾಗಿ ಸಿನಿಮಾ ನೋಡಿ ಮನೆಗೆ ಹೋಗು ಎಂದು ಹೇಳಿ ಕಂಪನಿಯಲ್ಲೇ ಲೆಸ್ಬಿಯನ್ ದೇಸಿ ಮಸಾಲಾ ಮಾಡಬೇಕು ಎಂದು ಪ್ಲಾನ್ ಮಾಡಿದ್ದರು. ಹಾಗೆ ಆ ಸೆಕ್ಯೂರಿಟಿ ಹೊರಟು ಹೋದ. ಅಲ್ಲಿ ಹುಡುಗರು ಕೆಲಸಕ್ಕೆ ಬರಲು ಸ್ವಲ್ಪ ತಡ ಆಯಿತು. ನಾವು ಮೇನ್ ಬಾಗಿಲನ್ನು ಹಾಗೆ ಕರ್ಟನ್ ಹಾಕಿ ಲಾಕ್ ಮಾಡಿದ್ದೆವು. ಆಗ ಮೋನಿಕಾಗೆ ವಿಪರೀತ ಚೂಲು ಹತ್ತಿ ನನ್ನ ಮೊಲೆಗಳನ್ನು ಹಿಸುಕುತ್ತಿದ್ದಳು. ನನಗೂ ಚೂಲು ಹತ್ತಿತು. ನಾನು ಅವಳನ್ನು ಹಾಗೆ ತಬ್ಬಿಕೊಂಡೆ. ಶೈನಿ ಮತ್ತು ರೀನಾ ಇಬ್ಬರೂ ನಮ್ಮ ಸಲ್ವಾರ್ ಕಾಚಗಳನ್ನು ಬಿಚ್ಚಿ ನಮ್ಮ ತುಲ್ಲುಗಳಲ್ಲಿ ಕೈ ಹಾಕಿ ಅಲ್ಲಾಡಿಸುತ್ತಿದ್ದರು. ಹಾಗೆ ನಾನು ಮೋನಿಕಾ ತುಲ್ಲಿನಲ್ಲಿ ಕೈ ಹಾಕಿದೆ. ಅವಳು ಹಾಗೆ ಟೇಬಲ್ ಮೇಲೆ ಮಲಗಿ ಕಾಲನ್ನು ಅಗಲಿಸಿದಳು. ನಾನು ಹಾಗೆ ಅವಳ ತುಲ್ಲನ್ನು ಚೆನ್ನಾಗಿ ಕೈ ಹಾಕಿ ತುರುಕಿ ಕೈಯಲ್ಲೇ ಕೇಯುತ್ತಿದ್ದೆ. ಆಗ ನನ್ನ ತುಲ್ಲಿಗೆ ರೀನಾ ನಾಲಿಗೆ ಹಾಕಿ ನೆಕ್ಕುತ್ತಿದ್ದಳು. ನನಗೆ ತುಂಬಾ ಮಜವಾಗಿತ್ತು. ನಾನು ಮೋನಿಕಾಳ ತುಲ್ಲಲ್ಲಿ ನನ್ನ ನಾಲಿಗೆಯನ್ನು ಹಾಕಿ ಅಲ್ಲಾಡಿಸಿದೆ. ಇದ್ದಕ್ಕಿದ್ದಂತೆ ಯಾರೋ ಬಂದು ಬಾಗಿಲು ತಟ್ಟಿದರು. ಶೈನಿ ಹೋಗಿ ನೋಡಿದರೆ ಅಲ್ಲಿ ಶೈನಿ ಮತ್ತು ಮೋನಿಕಾಳ ಬಾಯಲ್ ಫ್ರೆಂಡ್ಸ್ ಇದೇ ಕಂಪನಿಯಲ್ಲಿ ಕೆಲಸ ಮಾಡುವ ಹುಡುಗರಿಬ್ಬರೂ ಬಂದಿದ್ದರು. ಬಾಗಿಲು ಮುಚ್ಚಿ ಅವರು ಒಳಗೆ ಬಂದು ದೇಸಿ ಹುಡುಗಿಯರು ಆದ ನಾವುಗಳ ಉಟ್ಟು ನೋಡಿದ ಕೂಡಲೇ ಅವರುಗಳಿಗೂ ಚೂಲು ಹತ್ತಿತು. ಮೋನಿಕಾ ಮತ್ತು ಶೈನಿ ಅವರುಗಳ ಬಾಯಲ್ ಫ್ರೆಂಡ್ಗೆ ಕಿಸ್ ಹೊಡೆದರು. ಮತ್ತು ನಾನು ಮತ್ತು ರೀನಾ ಇಬ್ಬರೂ ಟೇಬಲ್ ಮೇಲೆ ಕುಳಿತೆವು. ನಮಗೂ ಚೂಲು ತಡೆಯಲಾಗಲಿಲ್ಲ. ಆಗ ರೀನಾಳ ತುಲ್ಲನ್ನು ನಾನು ಚೆನ್ನಾಗಿ ನೆಕ್ಕುತ್ತಿದ್ದೆ. ಅವಳು ನನ್ನ ಮೊಲೆಗಳನ್ನು ಚೀಪುತ್ತಿದ್ದಳು. ಮತ್ತೆ ನಾನು ಅವಳ ಮೊಲೆಗಳನ್ನು ಚೀಪುತ್ತಿದ್ದೆ. ಹೀಗೆ ಮಾಡುತ್ತಿದ್ದ ಹಾಗೆ ಆ ಹುಡುಗರು ಮತ್ತು ಮೋನಿಕಾ, ಶೈನಿ ನಮ್ಮ ಬಳಿಗೆ ಬಂದರು. ಆ ಇಬ್ಬರಲ್ಲಿ ಒಬ್ಬ ಹುಡುಗನು ನನ್ನ ತುಲ್ಲನ್ನು ನೆಕ್ಕುತ್ತಿದ್ದನು. ಹಾಗೆ ಇನ್ನೊಬ್ಬನು ರೀನಾಳ ತುಲ್ಲಿನಲ್ಲಿ ಕೈ ಬಿಡುತ್ತಿದ್ದನು. ಮೋನಿಕಾ ಮತ್ತು ಶೈನಿ ಇಬ್ಬರೂ ಅವರಿಬ್ಬರ ಪ್ಯಾಂಟ್ ಕಾಚಗಳನ್ನು ಬಿಚ್ಚಿ ಅವರುಗಳ ತುಣ್ಣೆಯನ್ನು ಚೀಪುತ್ತಿದ್ದರು. ಹಾಗೆಯೇ ಆ ಹುಡುಗರಿಬ್ಬರೂ ನಮ್ಮಿಬ್ಬರ ಮೊಲೆಗಳನ್ನು ಚೆನ್ನಾಗಿ ಹಿಸುಕಾಕುತ್ತಿದ್ದರು. ನಮಗೆ ಸ್ವರ್ಗದ ಬಾಗಿಲಿಗೆ ಹೋದಂತಾಯಿತು. ಹಾಗೆಯೇ ನಾನು ಒಬ್ಬ ಹುಡುಗನ ತುಣ್ಣೆಯನ್ನು ಹಿಡಿದು ಹಿಸುಕಾಡುತ್ತಿದ್ದೆ. ಹಾಗೆಯೇ ನಾನು ಆ ತುಣ್ಣೆಯನ್ನು ಚೆನ್ನಾಗಿ ಚೀಪುತ್ತಿದ್ದೆ. ಚೂಲು ತಡೆಯಲಾಗದೆ ಆ ತುಣ್ಣೆಯನ್ನು ಊನುತ್ತಿದ್ದೆ. ರೀನಾ ಇನ್ನೊಬ್ಬ ಹುಡುಗನ ತುಣ್ಣೆಯನ್ನು ಊನುತ್ತಿದ್ದಳು. ಮೋನಿಕಾ ಮತ್ತು ಶೈನಿ ಟೇಬಲ್ ಮೇಲೆ ಮಲಗಿ ಕಾಲು ಅಗಲಿಸಿದ್ದರು. ಆಗ ಆ ಹುಡುಗರು ಆ ಇಬ್ಬರ ತುಲ್ಲುಗಳನ್ನು ಚೆನ್ನಾಗಿ ನೆಕ್ಕುತ್ತಿದ್ದರು. ಹೀಗೆ ದೇಸಿ ಹುಡುಗಿಯರು ಆದ ನಾವು ಚೆನ್ನಾಗಿ ಮಜಾ ತೆಗೆದುಕೊಳ್ಳುತ್ತಿದ್ದೆವು. ಈ ಪರಿಪೂರ್ಣ ಚೂಲಿನಲ್ಲಿ ಇದ್ದ ಹುಡುಗರಿಬ್ಬರು ಮೋನಿಕಾ ಮತ್ತು ಶೈನಿ ತುಲ್ಲುಗಳಿಗೆ ಅವರ ತುಣ್ಣೆಯನ್ನು ಹಾಕಿ ತುರುಕಿದರು. ಅವರಿಬ್ಬರೂ ಆ ಎಂದಂತೆ ನಮಗೆ ಇನ್ನಷ್ಟು ಚೂಲು ಹತ್ತಿತು. ಆ ಹುಡುಗರಿಬ್ಬರೂ ಚೆನ್ನಾಗಿ ಆ ಇಬ್ಬರನ್ನು ಕೇಯುತ್ತಿದ್ದರು. ನಾವಿಬ್ಬರೂ ಇನ್ನೂ ಮಜಾ ಕೊಡುವ ಸಲುವಾಗಿ ಅವರು ಆ ಹುಡುಗಿಯರನ್ನು ಕೇಯುತ್ತಿದ್ದಾಗ ಅವರುಗಳ ತುಲ್ಲಿನಲ್ಲಿ ನಾನು ಮತ್ತು ರೀನಾ ಬೆರಳು ಹಾಕಿದೆವು. ಹಾಗೆಯೇ ಆ ಇಬ್ಬರು ಹುಡುಗಿಯರು ಎದ್ದರು. ನಾನು ಮತ್ತು ರೀನಾ ಅದೇ ಟೇಬಲ್ ಮೇಲೆ ಮಲಗಿ ನಮ್ಮ ಕಾಲುಗಳನ್ನು ಅಗಲಿಸಿದೆವು. ಆಗ ಆ ಹುಡುಗರು ನಮ್ಮ ತುಲ್ಲುಗಳಲ್ಲಿ ಅವರ ತುಣ್ಣೆಯನ್ನು ಹಾಕಿ ಜೋರಾಗಿ ಕೇಳಿದರು. ನಮಗೂ ತುಂಬಾ ಮಜಾ ಆಗಿ ಸಂತೋಷದಲ್ಲಿ ಆ ಎಂದು ಶಬ್ದ ಮಾಡುತ್ತಿದ್ದೆವು. ನಾವು ಮತ್ತು ಆ ಹುಡುಗರು ಎಲ್ಲರೂ ಒಟ್ಟಾಗಿ ರೌಂಡ್ ಮಾಡಿ ನಿಂತೆವು.
ಹಾಗೆಯೇ ದೇಸಿ ಹುಡುಗಿಯರು ಆದ ನಾವು ಕುಳಿತುಕೊಂಡು ಆ ಹುಡುಗರಿಬ್ಬರ ತುಣ್ಣೆಗಳನ್ನು ಚೆನ್ನಾಗಿ ಚೀಪಿದೆವು. ಒಂದು ಹುಡುಗನಿಗೆ ಇಬ್ಬರು ಎಂದಂತೆ. ಆ ಹುಡುಗರು ಹಾಗೆಯೇ ತಮ್ಮ ತಮ್ಮ ತುಣ್ಣೆಯನ್ನು ದೇಸಿ ಹುಡುಗಿಯರು ಆದ ನಮ್ಮ ಬಾಯಿಯಿಂದ ಹೊರ ತೆಗೆದು ಶಾಟ್ ಹೊಡೆದರು. ರಪ್ ಎಂದು ರಸವು ನಮ್ಮ ಮುಖದಲ್ಲಿ ಬೆಣ್ಣೆಯಂತೆ ಸವರಿತು. ಇನ್ನೂ ಸಾಲದೆ ಆ ಹುಡುಗರನ್ನು ಬಿಡದೆ ನಮ್ಮ ತುಲ್ಲುಗಳಲ್ಲಿ ಒಬ್ಬೊಬ್ಬರಾಗಿ ಕೇಯಿಸಿಕೊಂಡೆವು. ನಮ್ಮ ತುಲ್ಲುಗಳಲ್ಲೂ ಸಹ ಅವರುಗಳ ರಸವನ್ನು ಬಿಡಿಸಿಕೊಂಡೆವು. ಹೀಗೆ ಇಡೀ ದಿನ ನಮ್ಮ ಸಂಭೋಗ ಕಾರ್ಯಕ್ರಮ ಮುಂದುವರೆಯಿತು. ಎಲ್ಲ ಮುಗಿದ ಮೇಲೆ ನಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಕಂಪನಿಯಿಂದ ಹೊರಟೆವು.